everyone, welcome back to our Prekish YouTube channel. ನೀವು ನಮ್ಮ ಚಾನೆಲ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ಈ ವಿಡಿಯೋ ನಮ್ಮ ಪ್ರೀವಿಯಸ್ ವಿಡಿಯೋದು ಕಂಟಿನ್ಯೂಷನ್ ಆಗಿರುತ್ತೆ. ನಾವು ಇವತ್ತು ಪೂರಿ ಸಿಟಿಯಲ್ಲಿ ಇದ್ದೀವಿ. ಶ್ರೀ ಜಗನ್ನಾಥನ ದರ್ಶನ ಪಡೆಯೋದಕ್ಕೆ ರೆಡಿ ಆಗಿದ್ದೀವಿ. ನಿಮಗೂ ಕೂಡ ಈ ಡ್ರೆಸ್ ಲಿಂಕ್ ಬೇಕು ಅಂದರೆ ಡ್ರೆಸ್ ಲಿಂಕ್ ಅಂತ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡ್ ಟೀ ಲವರ್ ಆಗಿರೋದ್ರಿಂದ ಅವ್ರದ್ದು ಡೇ ಸ್ಟಾರ್ಟ್ ಆಗೋದು ಟೀ ಜೊತೆನೆ. ಸೊ ಹಾಗಾಗಿ ನಾವು ಯಾವುದೇ ಸಿಟಿಯಲ್ಲಿದ್ರೂ ಇಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕು ಮುಂಚೆನೂ ಟೀ ಬೇಕೇ ಬೇಕು. ಸೊ ಹಾಗಾಗಿ ನಾವಿಲ್ಲೇ ಒಂದು ನಮ್ಮ ರೂಮ್ ಎದುರುಗಡೆ ಇದ್ದಿದ್ದ ಒಂದು ಶಾಪಲ್ಲಿ ಟೀ ಕುಡಿತಾ ಇದ್ದೀವಿ. ನಾನೊಬ್ಳು ಬಿಟ್ಟು ನನ್ನ ಜೊತೆ ಬಂದಿರೋರೆಲ್ಲರೂ ಟೀ ಲವರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವರಿಗೆಲ್ಲ ಟೀ ಮ್ಯಾಂಡೇಟ್ರಿ ಇರಲೇಬೇಕು. ನೀವೆಲ್ಲರೂ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ನಾವು ನಮ್ಮ ರೂಮ್ನ ಟೆಂಪಲ್ಗೆ 1 ಕಿಲೋಮೀಟರ್ ಸರೌಂಡಿಂಗಲ್ಲೇ ಬುಕ್ ಮಾಡ್ಕೊಂಡಿರೋದು. ಸೊ ಹಾಗಾಗಿ ನಮ್ಮ ರೂಮಿಂದ ಟೆಂಪಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಪರ್ಸ್ನಲಿ ಬೇರೆ ಒಂದು ಪ್ಲೇಸ್ಗೆ ಹೋದಾಗ ಇಲ್ಲ ಹೊಸ ಸಿಟಿಗೆ ಬಂದಾಗ ಈ ಥರ ರೋಡಲ್ಲಿ ನಡ್ಕೊಂಡು ಹೋಗೋದನ್ನು ತುಂಬಾ ಎಂಜಾಯ್ ಮಾಡ್ತೀನಿ. ಕಾರಲ್ಲಿ ಕುತ್ಕೊಂಡು ರೌಂಡ್ ಹಾಕೋದಕ್ಕಿಂತ ಈ ಥರ ಗಲ್ಲಿಯಲ್ಲಿ ನಡ್ಕೊಂಡು ಹೋಗೋದನ್ನು ಎಂಜಾಯ್ ಮಾಡ್ತೀನಿ. ಇವಾಗ ಟೈಮ್ ಆಲ್ಮೋಸ್ಟ್ 8 AM ಆಗಿದೆ. ನಮಗೆ ಪ್ರೀವಿಯಸ್ ನೈಟ್ ಕೂಡ ಡಿನ್ನರ್ ಅಷ್ಟು ಚೆನ್ನಾಗಿ ಆಗಲಿಲ್ಲ. ಸೊ ಹಾಗಾಗಿ ಎಲ್ರಿಗೂ ಹಶ್ವಾಗ್ತಾ ಇತ್ತು. ಆ್ಯಂಡ್ ಮೀನ್ವೈಲ್ ನಾವು ದರ್ಶನಕ್ಕೆ ಹೋದರೆ ಅಲ್ಲಿ ಎಷ್ಟು ಟೈಮ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೇ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲೊಂದು ಶಾಪ್ ಸಿಕ್ಕಿದೆ ಬ್ರೇಕ್ಫಾಸ್ಟ್ಗಂತ. ಸೊ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಇಲ್ಲೆಲ್ಲ ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ. ಇಡ್ಲಿ ಆ್ಯಂಡ್ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ತುಂಬ ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ ಕೂಡ ಇದೆ. ಎಷ್ಟು ಕಮ್ಮಿ ಅನ್ನಿಸ್ತು ಅಂದರೆ ನಮಗೆ ಪ್ರೈಸು ತುಂಬಾ ಕಮ್ಮಿ ಇದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ನಾವು ವಾಕ್ನ ಕಂಟಿನ್ಯೂ ಮಾಡಿದ್ವಿ. ಇನ್ನೇನು ನಾವು ಟೆಂಪಲ್ ಹತ್ರ ರೀಚ್ ಆದ್ವಿ. ಇದು ಟೆಂಪಲ್ ರೋಡ್. ಸೊ ಫೈನಲಿ ನಾವು ಟೆಂಪಲ್ನ ರೀಚ್ ಆದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಟೆಂಪಲ್ ಆ್ಯಂಡ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಇಷ್ಟು ಕ್ರೌಡ್ ಇದೆ ಆ್ಯಂಡ್ ನಾಯ್ಸ್ ಇದೆ, ಬಟ್ ಸ್ಟಿಲ್ ಏನೋ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ದಿರೋ ಒಂದು ಕಾಮ್ನೆಸ್ ಫೀಲ್ ಆಗ್ತಿದೆ. ಸೈಲೆನ್ಸ್ನ ನಾನು ಫೀಲ್ ಮಾಡ್ತಾ ಇದ್ದೀನಿ. ಐ ಫೀಲ್ ಓವರ್ವೆಲ್ಮ್ಡ್. ಮೇ ಬಿ ಬಿಕಾಸ್ ನಾನು ತುಂಬಾ ಕನೆಕ್ಟ್ ಆಗ್ತೀನಿ ಅಂತ ಹೇಳಿ ನನಗೆ ಸ್ವಲ್ಪ ಎಕ್ಸ್ಟ್ರಾ ಫೀಲ್ ಆಗ್ತಾ ಇರ್ಬೋದು. ನಾನು ಮಾತ್ರ ಅಲ್ದಿರ ನನ್ನ ಜೊತೆ ಬಂದಿರೋರು ಕೂಡ ಅದೇ ಹೇಳಿದ್ದು. ಈ ಪ್ರಿಮಿಸಸಲ್ಲಿ ನಿಂತ್ಕೊಂಡ್ರೇ ಆ ಫೀಲಿಂಗ್ ಬೇರೆ ಥರನೇ ಇದೆ. ಆ ಎಕ್ಸ್ಪೀರಿಯನ್ಸ್ನ ಹೇಳೋಕ್ಕಾಗಲ್ಲ, ಅದು ಬೇರೆ ಥರನೇ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಒನ್ ಆಫ್ ದಿ ರೀಸನ್ ಮೇ ಬಿ ಪೂರಿ ಜಗನ್ನಾಥ್ಗೆ ಬರಬೇಕು ಅನ್ನೋದು ಸುಮಾರು ಜನದ್ದು ವಿಶ್ ಲಿಸ್ಟಲ್ಲಿ ಇರುತ್ತೆ. ಒಂದು ಡ್ರೀಮ್ ಡೆಸ್ಟಿನೇಷನ್ ಕೂಡ ಆಗಿರುತ್ತೆ. ನಂದು ಕೂಡ ಆಗಿತ್ತು. ಆ ವಿಶ್ ಲಿಸ್ಟ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ದರ್ಶನ ಮಾಡ್ಕೊಳ್ಳೋಕ್ಕೆ ಒಳಗಡೆ ಹೋಗ್ತಾ ಇದ್ದೀನಿ. ಆ ಫೀಲಿಂಗೇ ಬೇರೆ ಥರ ಇರುತ್ತೆ. ಇಲ್ಲಿ ಅನ್ಫಾರ್ಚುನೇಟ್ಲಿ ಫೋನ್ನ ಟೆಂಪಲ್ ಒಳಗಡೆ ಬಿಡಲ್ಲ, ಪ್ರಿಮಿಸಸಲ್ಲಿ ಕೂಡ ಬಿಡಲ್ಲ. ಫೋನ್ನ ಮತ್ತು ವಾಚ್ ಎಲ್ಲನೂ ಡೆಪಾಸಿಟ್ ಮಾಡಿ ಹೋಗಬೇಕು ಇಲ್ಲಿ ಶಾಪಲ್ಲಿ. ನನ್ನ ಕೈಲಿ ಆದಷ್ಟು ನಾನು ನಿಮಗೆ ಟೆಂಪಲ್ನ ಹೊರಗಡೆಯಿಂದನೇ ಡೀಟೇಲ್ ಆಗಿ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಜಗನ್ನಾಥನ ದರ್ಶನ ಮುಗಿದ್ಮೇಲೆ ನಾವು ಹೊರಗಡೆ ಬಂದಿದ್ದೀವಿ. ನಮಗೆ ಅರೌಂಡ್ 40 to 45 ಮಿನಿಟ್ಸ್ ಅಷ್ಟೇ ಆಗಿದ್ದು. ಇನ್ನೂ ಕಮ್ಮಿನೇ ಆಗಿರ್ಬೋದು ದರ್ಶನ ಮಾಡೋದಕ್ಕೆ, ಬಿಕಾಸ್ ಕ್ರೌಡ್ ಅಷ್ಟು ಇರಲಿಲ್ಲ. ಬಟ್ ಸ್ಟಿಲ್ ಜನ ತುಂಬಾ ನೂಕಾಡ್ತಾ ಇದ್ರು ಟೆಂಪಲ್ ಒಳಗಡೆ. ಹೊರಗಡೆ ಕ್ಯೂ ಸಿಸ್ಟಮ್ ಇದೆ, ಒಳಗಡೆ ಕ್ಯೂ ಸಿಸ್ಟಮ್ ಇಲ್ಲ. ಸೊ ಹಾಗಾಗಿ ಜನ ಸುಮ್ಮನೆ ನೂಕಾಡ್ತಾರೆ, ಕ್ಯೂ ಇರಲ್ಲ, ಪೀಸ್ಫುಲ್ಲಾಗಿ ದರ್ಶನ ಮಾಡ್ಬೋದು. ಬಟ್ ಸ್ಟಿಲ್ ಜನ ಬಿಡೋದಿಲ್ಲ. ಎನಿವೇಸ್ ನಮ್ಮ ದರ್ಶನ ಅಂತೂ ಚೆನ್ನಾಗಾಯಿತು, ಬೇಗನೆ ಆಯಿತು. ಸೊ ನಾವಿವಾಗ ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಸೊ ನಾವಿವಾಗ ನೆಕ್ಸ್ಟ್ ಬಂದಿರೋದು ಗೋಲ್ಡನ್ ಬೀಚ್ ಅಥವಾ ಪೂರಿ ಬೀಚ್ ಅಂತ ಕೂಡ ನೀವು ಕರಿಬೋದು. ಸೊ ಈ ಬೀಚ್ಗೆ ಬಂದಿದ್ದೀವಿ. ಹಾಗೆ ಇಲ್ಲಿ ಕ್ಯಾಮಲ್ ಇತ್ತು. ಸೊ ಕ್ಯಾಮಲ್ ರೈಡ್ ಮಾಡೋಣ ಅಂತ ಹೇಳಿ ಕ್ಯಾಮಲ್ ರೈಡ್ ಮಾಡಿದ್ವಿ ನಾವೆಲ್ಲರೂ. ನಾನು ಫಸ್ಟ್ ಟೈಮ್ ಕ್ಯಾಮಲ್ ಮೇಲೆ ಕೂತಿರೋದು. ಸೊ ಕ್ಯಾಮಲ್ ರೈಡ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಇನಿಷಿಯಲಿ ಭಯ ಆಯಿತು, ಬಿಕಾಸ್ ಹೈಟ್ ಅಲ್ಲ. ಸೊ ಹಾಗಾಗಿ ಭಯ ಆಯಿತು. ನಿಮ್ಮಲ್ಲಿ ಎಷ್ಟು ಜನ ಕ್ಯಾಮಲ್ ರೈಡ್ ಮಾಡಿದ್ದೀರಾ, ಹಾಗೆ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಕ್ಯಾಮಲಿಂದ ಇಳ್ದು ಬರೋ ಗ್ಯಾಪಲ್ಲಿ ಇವರು ನನ್ನ ಸ್ಲಿಪ್ಪರ್ ಜೊತೆ ಆಟಾಡ್ತಾ ಇದ್ದಾರೆ. ಇದು ನನ್ನ ಹಸ್ಬೆಂಡ್ ಆ್ಯಂಡ್ ಇವಳು ನನ್ನ ಫ್ರೆಂಡ್ ಮಗಳು. ಸೊ ಬೇರೆ ಏನೂ ಸಿಕ್ಕಿಲ್ಲ ಇವ್ರಿಗೆ ಆಟಾಡೋಕ್ಕೆ. ಸೊ ಹಾಗಾಗಿ ನನ್ನ ಸ್ಲಿಪ್ಪರ್ ಜೊತೆ ಆಟಾಡ್ತಾ ಇದ್ದಾರೆ. ಬೀಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕ್ಯಾಮಲ್ ರೈಡ್ ಎಲ್ಲ ಮಾಡಾದ್ಮೇಲೆ ನಾವು ಹೊರಟಿದೆ ಕೊನಾರ್ಕ್ ಕಡೆಗೆ. ಪೂರಿಯಿಂದ ಕೊನಾರ್ಕ್ ಬರೋಕ್ಕೆ ಅಪ್ರಾಕ್ಸಿಮೇಟ್ಲಿ 35 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ಕೊನಾರ್ಕಲ್ಲಿ ಯಾವ ಪ್ಲೇಸ್ಗೆ ಹೋದ್ವಿ ಅಂತ ತೋರಿಸ್ತೀನಿ ಬನ್ನಿ. ನಾವಿವಾಗ ರೀಚ್ ಆಗಿರೋದು ಸನ್ ಟೆಂಪಲ್ ಕೊನಾರ್ಕ್. ಸೊ ಇಲ್ಲಿ ಪಾರ್ಕಿಂಗಿಂದ ನಿಮಗೆ ಟೆಂಪಲ್ಗೆ ಅಪ್ರಾಕ್ಸಿಮೇಟ್ಲಿ 300 to 500 ಮೀಟರ್ಸ್ ಆಗುತ್ತೆ. ಬೈ ವಾಕ್ ಹೋಗಬೇಕು. ಟೆಂಪಲ್ ಹತ್ರ ರೀಚ್ ಆಗ್ತಾ ಇರೋ ಹಾಗೆ ಈ ಥರ ಶಾಪ್ಸ್ ಎಲ್ಲ ಇರುತ್ತೆ, ಶಾಪಿಂಗ್ ಅಂತಾನೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ನಮಗೆ ಸನ್ ಟೆಂಪಲ್ ಕಾಣಿಸ್ತಾ ಇದೆ. ಕ್ರೌಡ್ ಕೂಡ ಜಾಸ್ತಿ ಇದೆ. ಐ ಥಿಂಕ್ ಎಲ್ಲ ಪೂರಿ ಟೆಂಪಲಿಗೆ ಬರೋರು ಹಾಗೆ ಕೊನಾರ್ಕ್ ಟೆಂಪಲ್ ಕೂಡ ವಿಸಿಟ್ ಮಾಡ್ತಾರೆ ಅಂತ.
ಸೊ ಹಾಗಾಗಿ ಕ್ರೌಡ್ ಜಾಸ್ತಿನೇ ಇದೆ. ನಾವು ಟೆಂಪಲ್ ಎಂಟರ್ ಆಗೋಕ್ಕೆ ಮುಂಚೆನೇ ಟಿಕೆಟ್ ತೊಗೊಳ್ಬೇಕು. ಇಂಡಿಯನ್ ಸಿಟಿಸನ್ಸ್ಗೆ 40 ರುಪೀಸ್ ಇರುತ್ತೆ ಟಿಕೆಟು, ಫಾರಿನರ್ಸ್ಗಾದ್ರೆ 600 ರುಪೀಸ್ ಇರುತ್ತೆ ಟಿಕೆಟ್ಸ್ ಇಲ್ಲಿ. ನಾವಿವಾಗ ಟೆಂಪಲ್ನ ಎಂಟರ್ ಆದ್ವಿ. ನೀವು ನೋಡ್ತಾ ಇರ್ಬೋದು ಟೆಂಪಲ್ ಎಷ್ಟು ಯೂಜ್ ಆಗಿದೆ ಅಂತ ಹೇಳಿ. ಯಾರಿಗೆ ಆರ್ಕಿಟೆಕ್ಚರಲ್ಲಿ ಇಂಟ್ರೆಸ್ಟ್ ಇದೆ, ದೋಸ್ ಪೀಪಲ್ ಆರ್ ಗೋನ್ ಲವ್ ದಿಸ್ ಪ್ಲೇಸ್. ನಿಜ ತುಂಬಾ ಬ್ಯೂಟಿಫುಲ್ ಆಗಿದೆ ಆರ್ಕಿಟೆಕ್ಚರ್. ಇಂಡಿಯಾದಲ್ಲಿ ಸುಮಾರು ಸನ್ ಟೆಂಪಲ್ಸ್ ಇದೆ, ಆದರೆ ಕೊನಾರ್ಕ್ ಸನ್ ಟೆಂಪಲ್ ಫೇಮಸ್ ಅಂತಾನೆ ಹೇಳ್ಬೋದು. ಈ ಟೆಂಪಲ್ನ 13th ಸೆಂಚುರಿಯಲ್ಲಿ ಕಿಂಗ್ ನರಸಿಂಹದೇವ ಒನ್ ಅವರು ಬಿಲ್ಟ್ ಮಾಡಿರೋದು. ಇಟ್ಸ್ ಎ ಮಾನ್ಯುಮೆಂಟಲ್ ಮಾಸ್ಟರ್ ಪೀಸ್ ಆಫ್ ಕಾಳಿಂಗ ಆರ್ಕಿಟೆಕ್ಚರ್. ಈ ಟೆಂಪಲ್ನ 24 ಸ್ಟೋನ್ ವೀಲ್ಸ್ ಆ್ಯಂಡ್ 7 ಹಾರ್ಸಸ್ನ ಕಾನ್ಸೆಪ್ಟ್ ಇಟ್ಕೊಂಡು ಬಿಲ್ಡ್ ಮಾಡಿದ್ದಾರೆ, ವಿಚ್ ರೆಪ್ರೆಸೆಂಟ್ 7 hours and 7 days in a week. ನಾವು ಟೆಂಪಲಿಂದ ಹೊರಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ 2:30 PM ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಮಗೂ ಹಶ್ವಾಗ್ತಿತ್ತು, ಮಗುಗೂ ಹಶ್ವಾಗ್ತಿತ್ತು. ಸೊ ಫಸ್ಟು ಮಗುನ ನೋಡೋಣ ಅಂತ ಹೇಳಿ ಮನೆಯಿಂದ ತಂದಿರೋ ಐಟಮಲ್ಲೇ ಅವ್ರ ಪೇರೆಂಟ್ಸ್ ಏನಾದರೂ ಕುಕ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮಮ್ಮನೂ ಮನೆಯಿಂದ ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಅವಲಕ್ಕಿ ಹಾಗೆ ಚಕ್ಲಿ ಎಲ್ಲ ಕೊಟ್ಟು ಕಳಿಸಿದ್ರು. ಸೊ ಹಾಗೆ ಲೈಟಾಗಿ ಏನಾದರೂ ತಿನ್ಕೊಳ್ಳೋಣ ರೆಸ್ಟೋರೆಂಟ್ ಸಿಗೋ ತನಕ ಅಂತ ಹೇಳಿ ಇಲ್ಲಿ ನಾವು ಸ್ಟಾಪ್ ಕೊಟ್ಟಿದ್ದೀವಿ. ಅಲ್ಲಿಂದ ಹಾಗೆ ನಾವೊಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ, ಅಲ್ಲಿ ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಸೊ ನಾನು ಯಾಕೆ ಈ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ, ಈ ವಿಡಿಯೋಯಿಂದ ಯಾರಿಗೆ ಯೂಸ್ ಆಗುತ್ತೆ ಯೂಸ್ ಆಗಲ್ಲ ಅನ್ನೋದಕ್ಕಿಂತ ಜಾಸ್ತಿ ನಮಗೆ ಒಂದು ಮೆಮೊರಿ ಆಗಿ ಇರುತ್ತೆ. ಈ ಟ್ರಿಪ್ಪಲ್ಲಿ ನಾವೆಲ್ಲ ಏನೇನು ಮಾಡಿದ್ವಿ, ಪ್ಲಸ್ ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡೋದು ಯಾವುದೋ ಊರಲ್ಲಿ ಎಲ್ಲೋ ರೋಡಲ್ಲಿ ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡೋದು ಫುಲ್ ಮಜಾ ಅನಿಸುತ್ತೆ. ಸೊ ಒಂದು ಮೆಮೊರಿಗೋಸ್ಕರ ನಾನು ಈ ವಿಡಿಯೋದಲ್ಲಿ ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಲಂಚ್ ಆದಮೇಲೆ ನಾವು ಡೈರೆಕ್ಟಾಗಿ ಬಂದಿದ್ದು ಭುವನೇಶ್ವರಲ್ಲಿರೋ ಲಿಂಗರಾಜ ಟೆಂಪಲ್ಗೆ. ಸೊ ಅಗೇನ್ ಇಲ್ಲಿ ಕೂಡ ಫೋನ್ ಅಲೋ ಮಾಡೋದಿಲ್ಲ, ಫೋನ್ನ ಡೆಪಾಸಿಟ್ ಮಾಡಿನೇ ಹೋಗಬೇಕು. ಇದು ಕೂಡ ಒನ್ ಆಫ್ ದಿ ಫೇಮಸ್ ಟೆಂಪಲ್. ನಾನು ಲಿಂಗರಾಜ ಟೆಂಪಲ್ದು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ಹಾಕೋಕ್ಕಾಗಿಲ್ಲ, ಬಟ್ ತುಂಬಾ ದೊಡ್ಡ ಟೆಂಪಲ್ ಅದು. ಸೊ ನೀವು ಮಿಸ್ ಮಾಡ್ತೀರಾ ವಿಸಿಟ್ ಮಾಡೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಲಿಂಗರಾಜ ಟೆಂಪಲ್ ಆದಮೇಲೆ ನಾವು ಡೈರೆಕ್ಟಾಗಿ ಬಂದಿದ್ದು ಮುಕುಟೇಶ್ವರ ಆ್ಯಂಡ್ ಸಿದ್ದೇಶ್ವರ ಟೆಂಪಲ್. ಈ ಟೆಂಪಲ್ಲು 9th to 10th ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿರೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕತ್ಲಾಗಿದೆ ಅಂತ ಹೇಳಿ. ಇವಾಗಿನ 5:45, ಅಷ್ಟು ಬೇಗ ಇಷ್ಟು ಕತ್ಲಾಗಿದೆ ಇಲ್ಲಿ. ಸೊ ಅಷ್ಟು ಕ್ಲಿಯರಾಗಿ ಏನೋ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿರೋ ಇರ್ಬೋದು. ಇದು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಟೆಂಪಲ್. ಆ್ಯಂಡ್ ಇಲ್ಲಿ ಕಲ್ಯಾಣಿ ಕೂಡ ಇದೆ, ಅಂದರೆ ನೀರಿರುತ್ತಲ್ಲ ಆ ಜಾಗ. ಸೊ ನೀವು ಈ ಟೆಂಪಲ್ನ ಕೂಡ ಮಿಸ್ ಮಾಡ್ದಿರ ವಿಸಿಟ್ ಮಾಡ್ಬೋದು. ಇಲ್ಲಿಗೆ ನಮ್ಮ ಟೆಂಪಲ್ ರನ್ ಕಾರ್ಯಕ್ರಮ ಮುಗ್ದಿದೆ. ಜಸ್ಟ್ ಕಿಡಿಂಗ್, ಇವತ್ತಿಗೆ ಮುಗ್ದಿದೆ ಅಷ್ಟೇ. ನಮ್ಮ ಜರ್ನಿ ಇನ್ನೂ ತುಂಬ ದೂರ ಇದೆ. ಇಟ್ಸ್ ಜಸ್ಟ್ ಎ ಬಿಗಿನಿಂಗ್. ಸೊ ಬೆಳಗ್ಗೆಯಿಂದ ಬರೀ ಟೆಂಪಲ್ಸ್ ಆ್ಯಂಡ್ ತುಂಬಾ ಕ್ರೌಡ್, ಟಯರ್ಡ್ ಆಗಿದೆ. ಸೊ ನಾವು ಮಾಲ್ಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಫ್ರೆಶ್ ಅಪ್ ಆಗಿ ರಿಫ್ರೆಶ್ ಆಗೋಣ ಅಂತ ಹೇಳಿ. ಬ್ಯಾಂಗ್ಳೂರಲ್ಲೆಲ್ಲ ಮಾಲ್ಸ್ ನೋಡಿದ್ದೀವಿ, ಒಡಿಸ್ಸಾದಲ್ಲೂ ಮಾಲ್ಸ್ ಹೇಗಿದೆ ಅಂತ ನೋಡಬೇಕಲ್ವಾ. ಸೊ ಬನ್ನಿ ಹೋಗೋಣ. ನಾವು ಕ್ರಿಸ್ಮಸ್ ಟೈಮಲ್ಲಿ ಬಂದಿರೋದ್ರಿಂದ, ಸ್ಪೆಷಲಿ ಇಯರ್ ಎಂಡಲ್ಲಿ ಬಂದಿರೋದ್ರಿಂದ ಎಲ್ಲಿ ನೋಡಿದ್ರು ಲೈಟಿಂಗ್ಸ್, ಡೆಕೋರೇಷನ್ಸ್ ತುಂಬಾ ಚೆನ್ನಾಗಿದೆ. ಹಾಗೆ ಸ್ವಲ್ಪ ಮಾಲೆಲ್ಲ ಸುತ್ತಾಡಿ, ಸ್ವಲ್ಪ ಗೇಮ್ಸ್ ಆಡಿ ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಅರೌಂಡ್ 9 PM, ಬಟ್ ನಾವು ಕೋಲ್ಕತ್ತಾ ಬಂದು ರೀಚ್ ಆಗಿರೋದು 5:30 AM. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅವರ್ಸ್ ಆಗಿದೆ ಅಂತ ಹೇಳಿ. ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ, ಆ್ಯಂಡ್ ನಾನು ಕೊಟ್ಟಿರೋ ಎಲ್ಲ ಡೀಟೇಲ್ಸು ಯೂಸ್ಫುಲ್ ಆಗುತ್ತೆ ಅಂತ ನಾನು ನಂಬ್ತೀನಿ. ನಾವು ಕೋಲ್ಕತ್ತಾದಲ್ಲಿ ಏನೇನು ಮಾಡಿದ್ವಿ, ಯಾವ್ಯಾವ ಪ್ಲೇಸಸ್ಗೆ ಹೋದ್ವಿ ಅಂತ ತಿಳ್ಕೊಳ್ಳೋಕ್ಕೆ ಏನು ಮಾಡಬೇಕು ಗೊತ್ತಲ್ವಾ? ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಬೇಕಾಗುತ್ತೆ. ಅಲ್ಲಿ ತನಕ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.